ಜನವರಿ 5ನೇ ತಾರೀಕಿನಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೊಸಕೋಟೆಯ ರವಿಸುತ ಕಲಾ ಬಳಗದಿಂದ ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ ಮತ್ತು ಹಿರಿಯ ನಿರ್ದೇಶಕರಾದ ಲಕ್ಷ್ಮಣ್ ಮೂರ್ತಿ ಅವರಿಗೆ ಬೆಳ್ಳಿ ಕಿರೀಟ ಹಾಗೂ ಹಿರಿಯ ಕಲಾವಿದರಾದ ನಾಗರಾಜುರವರಿಗೆ ಚಿನ್ನದ ಕೊಳಲು ಕೊಡುಗೆ ಕಾರ್ಯಕ್ರಮ. ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ನಾಟಕ ಕಲೆಗಳು ಕಣ್ಮರೆಯಾಗುತ್ತಿದ್ದು ಯುವಕರು ಇತ್ತ ಆಕರ್ಷಣೆಯಾಗುವುದು ಕೂಡ ಕ್ಷೀಣಿಸುತ್ತಿದೆ. ಆ ನಿಟ್ಟಿನಲ್ಲಿ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಿರ್ದೇಶಕರಾದ ಲಕ್ಷ್ಮಣ್ ಮೂರ್ತಿ ಅವರು ಸಾವಿರಾರು ಶಿಷ್ಯವೃಂದವನ್ನು ತಯಾರು ಮಾಡಿ ಪೌರಾಣಿಕ ಕಲೆಯನ್ನು ಉಳಿಸುವಲ್ಲಿ ಮುಂದಾಗಿದ್ದು, ಅವರ ಕಲೆಯನ್ನು ಗುರುತಿಸಿ ಅವರಿಗೆ ರವಿಸುತ ಕಲಾ ಬಳಗದ ವತಿಯಿಂದ ಜನವರಿ 5ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳ್ಳಿ ಕಿರೀಟ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಾಗೂ ಹಲವಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ಕಲಾವಿದರಾಗಿ ನಿಪುಣತೆಯನ್ನು ಹೊಂದಿರುವ ಗುಟ್ಟಳ್ಳಿ ನಾಗರಾಜುರವರಿಗೆ ಚಿನ್ನದ ಕೊಳಲು ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು, ಕಲಾವಿದರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊಸಕೋಟೆಯ ಜನಪ್ರಿಯ ಶಾಸಕರು ಹಾಗೂ KNX ಅಧ್ಯಕ್ಷರಾದ ಶರತ್ ಬಚ್ಚೇಗೌಡರು ವಹಿಸಲಿದ್ದು, ಡಾಕ್ಟರ್ ಎಲ್ ಹನುಮಂತಯ್ಯನವರು ಮಾಜಿ ರಾಜ್ಯಸಭಾ ಸದಸ್ಯರು ಇವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಾಗೂ ಮಾಜಿ ಕೇಂದ್ರ ಮತ್ತು ರಾಜ್ಯ ಸಚಿವರಾದ ಎ ನಾರಾಯಣಸ್ವಾಮಿ ಅವರು ಬೆಳ್ಳಿ ಕಿರೀಟ ಧಾರಣೆ ಮಾಡಲಿದ್ದು, ಬಿ ಬೈರೇಗೌಡರವರು ಹಾಗೂ ಸಮಾಜ ಸೇವಕರು ಮತ್ತು BMRD ನಿರ್ದೇಶಕರಾದ ಡಾಕ್ಟರ್ HM ಸುಬ್ಬರಾಜರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು, ಹೊಸಕೋಟೆಯ ಹಲವಾರು ಸಮಾಜ ಸೇವಕರು, ಉದ್ಯಮಿಗಳು, ಕಲಾವಿದರು, ಹಿರಿಯ ರಂಗಭೂಮಿ ಕಲಾವಿದರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಕಲಾವಿದರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಬೆಳ್ಳಿ ಕಿರೀಟ ಪ್ರಶಸ್ತಿ ಹಾಗೂ ಚಿನ್ನದ ಕೊಳಲು ಪ್ರಶಸ್ತಿ ಪಡೆಯುತ್ತಿರುವ ಕಲಾವಿದರು ಮತ್ತು ನಿರ್ದೇಶಕರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ.